ಗಾಯ್ಸ್ ಇವಾಗೆಲ್ಲ ಮುಗೀತು, ಫುಲ್ ಎಲ್ಲ ಐಟಮ್ದು ಹುಡುಕಿ ಮಾಡಿ ಬಿಲ್ಲೆಲ್ಲ ಹಾಕೋಷ್ಟರಲ್ಲಿ ತುಂಬ ಟೈಮ್ ಆಯ್ತು ನಂದು. ಇವಾಗ ನೋಡಿ 30 ಮಿನಿಟ್ಸಲ್ಲೂ ಆಗಲಿಲ್ಲ. ಅಲ್ಲಿ ಇನ್ನೂ ಒಂದು ಅರ್ಧ ಐತೆ, ಅದು ಇನ್ನೊಂದು ಸ್ವಲ್ಪ ನಾನು ಏನು ಒಂದೇ ಒಂದು ಶೀಟ್ ಕಾಣಿಸ್ತಾ ಇತ್ತಲ್ಲ ಅಂತ ಹುಡುಕ್ ಬಂದಿದ್ದಾಯಿತು. ಇವಾಗ ಇದನ್ನೆಲ್ಲ ಜೋಡಿಸೋಷ್ಟರಲ್ಲಿ ಟೈಮ್ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಹಿಡಿಯೋ ಅಷ್ಟರಲ್ಲಿ. ಇವಾಗಿನ್ನೂ ಬಂದಿದ್ದೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ಬಿಟ್ಟು ಸ್ವಲ್ಪ ಐಟಮ್ ಬಂದಿದೆ, ಐಟಮ್ನೆಲ್ಲ ಜೋಡಿಸ್ಬೇಕು. ಇವಾಗ ಇದನ್ನೆಲ್ಲ ಬಿಲ್ಲಿಂಗ್ ಮಾಡಬೇಕು. ಬಿಲ್ಲಿಂಗ್ ಮುಂಚೆ ಐಟಮ್ ಚೆಕ್ ಮಾಡಬೇಕು. ಅದಕ್ಕೋಸ್ಕರನೇ ಇವಾಗ ತಿಂಡಿ ಮುಗಿಸ್ಕೊಂಡು ಆಗಲೇ ಬಂದ ಐಟಮ್ 2 ಡೇಸ್ ಆಗಿದೆ. 2 ಡೇಸಿಂದ ಇದನ್ನ ಚೆಕ್ಕೇ ಮಾಡಿಲ್ಲ. ಬಟ್ ಏನಂದರೆ ಇದನ್ನೆಲ್ಲ ಈಗ ಚೆಕ್ ಮಾಡೋದೈತಲ್ಲ, ಅದು ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದು ಏನಾದರೂ ಬಂದು ಮಿಸ್ ಆಗಿದ್ದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಬೇಕು. ಅದಕ್ಕೋಸ್ಕರ ಇವಾಗ ಚೆಕ್ ಮಾಡೋಣ ಅಂತ. ಸ್ವಲ್ಪ ಐಟಮ್ಸ್ ಎಲ್ಲ ಆ ಕಡೆ ಇದೆ, ಕೆಳಗಡೆ ಬಿದ್ದೋಗೈತೆ. ಎಲ್ಲ ಐಟಮ್ಸ್ನ ನೀಟಾಗಿ ಎತ್ತಿಡೋದೈತಲ್ಲ, ಅದು ಚಾಲೆಂಜ್ ಅನ್ನೋದಕ್ಕಿಂತ ಹುಡುಕಬೇಕು. ಬಿಲ್ ಇಲ್ಲಿದೆ, ಈ ಬಿಲ್ಲಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಯಾವುದ್ಯಾವುದು ಹೇಗೆ ಬಂದೈತೆ ಅಂತ. ಈ ಬಿಲ್ನ ನೋಡಿಕೊಂಡು ಮಾಡೋದೈತಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇದಕ್ಕೆ ಬೇಕು ಒಂದು ಸ್ವಲ್ಪ ಸುಮಾರು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಈಗ ಬಂದಿದ್ದೀನಿ. A few moments later. ಬಂದಿರೋದನ್ನ ನೋಡೋದೈತೆ, ಏನೇನು ಐಟಮ್ ಬಂದೈತೆ ಅದನ್ನ ನೋಡೋದೈತಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನೀಟಾಗಿ ಒಂದೊಂದು ಹುಡುಕಬೇಕು. ಇದರಲ್ಲಿ ಮೆನ್ಷನ್ ಆಗಿರ್ತದೆ ಎಲ್ಲೈತೆ ನಾವು ಐಟಮ್. ಹಾಂ, ಒಂದು ಪೆನ್ ಎಸಿ ಹಂಗೆ. ಪೆನ್ ಅಲ್ಲ ಐತೆ, ಎತ್ಕೊಂಡ್ಬಿಡು. ಮಮ್ಮಿಗೆ ಹೇಳೋ ಒಂದು ಪೆನ್ ಕೊಡೋಕ್ಕೆ. ಇಲ್ಲೇ ಇಷ್ಟೊಂದು ಪೆನ್ ಐತೆ, ಇದರಲ್ಲಿ ಒಂದು ಪೆನ್ ಎತ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ತೀನಿ ಅಷ್ಟೇ. ಬಟ್ ಬೇಡ, ಹೊಸ ಐಟಮ್ ಹಂಗೆ ಇರಲಿ. ಇಲ್ಲೆಲ್ಲ ಮಾರ್ಕರ್ ಐತೆ, ಇರಿ ನಾನೇ ಮಾರ್ಕರ್ನೆಲ್ಲ ಎತ್ಕೊಂಡ್ಬಿಟ್ಬಿಡ್ತೀನಿ. A few minutes later. ಇಲ್ಲಿ ನೋಡಿ, ಪೋಕಿಮಾನ್ ಕಾರ್ಡ್ಸ್ ಬಂದೈತೆ. 2 ಶೀಟ್ ಐತೆ ಇದ್ರೆ, ಇಲ್ಲ 3 ಶೀಟ್ ಐತೆ. ನಾನು ಏನು ಒಂದೇ ಒಂದು ಶೀಟ್ ಕಾಣಿಸ್ತಾ ಇತ್ತಲ್ಲ ಅಂತ ಹುಡುಕ್ತಿದ್ದೀನಿ. ಯಾಳ್ಲಿನ್ ಸಿಗದೆ ಹುಡುಕ್ತಿದ್ದೆ, ಇದ್ರೊಳಗಡೆ ಸಿಗಾಕೊಂಡ್ಬಿಟ್ಟೆ. 3 ಶೀಟ್ ಒಂದರಲ್ಲೇ ಪ್ಯಾಕ್ ಮಾಡಿಬಿಟ್ಟವರು. ಇಲ್ಲೆಲ್ಲ ಈಗ ಇದೆಲ್ಲ ಹುಡುಕ್ತಿದ್ದೆ. ನಾನು ಏನು 3 ಶೀಟೇ ಇರಬೇಕಲ್ಲ, ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ ಒಂದರಲ್ಲೇ 3 ಪ್ಯಾಕ್ ಮಾಡಿಬಿಟ್ಟವ್ರು. ಹಿಂಗೆ ಮಿಸ್ಟೇಕ್ ಆಗಿಬಿಡುತ್ತೆ. ಹಿಂಗೆ ಮಿಸ್ಟೇಕ್ ಆದಾಗ ನಾವೇನು ಮಾಡ್ತೀವಿ, ಐಟಮ್ ಬಂದಿಲ್ಲ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ಮುಂಚೆನೇ ಎಲ್ಲ ಲೆಕ್ಕ ಹಾಕ್ಬಿಟ್ಟು ನೋಡ್ಬೇಕು. ಇದನ್ನು ಲಾಸ್ಟಿಗೆ ಇಟ್ಟಿರ್ತೀನಿ, ಇದೊಂದು ನಾನು ಬಿಟ್ಟಿರ್ತೀನಿ. ಇದು ಯಾಕೋ ಗೊತ್ತಾಯ್ತಲ್ಲ, ಪೆಂಡಿಂಗಲ್ಲಿ ಇರಲಿ ಇದೊಂದು ಐಟಮು. ನೆಕ್ಸ್ಟು ಮಿಕ್ಕಿದ ಬೇರೆ ಐಟಮ್ನೆಲ್ಲ ಇಲ್ಲೇ ಬೇರೆ ಲಾಕು ಅದು ಇದು ಐಟಮ್ ಐತೆ, ಅದನ್ನಾದರೂ ಮಾಡ್ತಾಯಿರ್ತೀನಿ ಅಲ್ಲಿವರೆಗೂ. ಇಲ್ಲಿ ಬೇರೆ ಲೆಟ್ಸ್ ಏನೇನೋ ಲೆಟ್ಸ್ ಏನೇನೋ ಬೇರೆ ಐಟಮ್ಸ್ ಇದೆ, ಅದಾದರೂ ಮಾಡ್ತಾಯಿರ್ತೀನಿ ಅಲ್ಲಿವರೆಗೂ. ಗಾಯ್ಸ್ ಇವಾಗೆಲ್ಲ ಮುಗೀತು, ಫುಲ್ ಎಲ್ಲ ಐಟಮ್ದು ಹುಡುಕಿ ಮಾಡಿ ಬಿಲ್ಲೆಲ್ಲ ಹಾಕೋಷ್ಟರಲ್ಲಿ ತುಂಬ ಟೈಮ್ ಆಯ್ತು ನಂದು. ಇವಾಗ ನೋಡಿ, 30 ಮಿನಿಟ್ಸಲ್ಲೂ ಆಗಲಿಲ್ಲ. ಅಲ್ಲಿ ಇನ್ನೂ ಒಂದು ಅರ್ಧ ಐತೆ, ಅದು ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಐಟಮ್ಸ್, ಅದನ್ನು ಮಾಡಬೇಕು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಎಷ್ಟಾಯ್ತು ಗೊತ್ತಾ, 1:15 ಇವಾಗ ಟೈಮು. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 11:30. ತುಂಬ ಟೈಮ್ ಹಿಡಿಯಿತು. ಒಂದೊಂದು ಐಟಮ್ದು ಹುಡುಕಿ ಆ ಬಿಲ್ಲಲ್ಲಿರೋದು. ಆ ಬಿಲ್ ಒಳಗಡೆ ಎಷ್ಟೊಂದು ಐಟಮ್ ಹಾಕೋರೆ, ನೇಮ್ ಅವರು ಹಿಂಗೆ ಬರೀತಾರೆ, ಡಾಕ್ಟರ್ ರೇಟಿಂಗಲ್ಲಿ ಗೊತ್ತಾಗಲ್ಲ. ಅದನ್ನೆಲ್ಲ ಹುಡ್ಕೋಷ್ಟರಲ್ಲಿ ಎಕ್ಸ್ಟ್ರಾ 2 ಐಟಮ್ ಬ್ಯಾಡ್ದೇ ಇರೋದು ಬಂದಿರುತ್ತೆ. ಐಟಮ್ ಹಾಕಿದಾಗ ಏನು ಗೊತ್ತಾ, 2 ಐಟಮ್ ಬಂದುಬಿಟ್ಟಿರುತ್ತೆ ಬ್ಯಾಡ್ದೇ ಇರೋದು. ಐಟಮ್ನ ರಿಟರ್ನ್ ಹಾಕಬೇಕಲ್ಲ. ನಾನು ತಂದೆ ಸ್ಟ್ಯಾಂಡ್ನ ವೀಡಿಯೋ ಮಾಡೋಣ ಅಂತ, ಎಲ್ಲ ತೋರ್ಸೋಣ ಅಂತ. ನನಗೆ ಒಂದು ನಿಮಿಷ ತಲೆಗೆಟ್ಟೋಯ್ತು, ಏನೇನು ಎಲ್ಲೆಲ್ಲಿ ಹುಡ್ಕೊಂಡ ಏನು ಗೊತ್ತೇ ಆಗಲಿಲ್ಲ. ಸಡನ್ನಾಗಿ ಒಂದು ನಿಮಿಷ. ಇದು ಮಕ್ಳದ್ದು ಫೇವ್ರೇಟ್ ಎರೇಸರ್ ನೋಡಿ, ಇದು ಈ ಥರದ್ದೆಲ್ಲ ನಮ್ಮ ಜಮಾನದಲ್ಲಿ ಒಂದೇ ರಬ್ಬರು ನಟರಾಜ ನೋಡಿ. ಈ ಥರ ಏನೇನೋ ಎರೇಸರ್ ಡಿಮ್ಯಾಂಡಿಗೆ, ಈ ಥರ ಎರೇಸರ್ಗೆ ಏನೆಲ್ಲ ಈ ಥರ ಎರೇಸರ್ನೆಲ್ಲ ಹುಡುಕಿ ತೊಗೊಂಬಂದು ಬಿಸ್ನೆಸ್ಸು ಹೇಳ್ಕೊಳ್ಳೋದಷ್ಟೇ ಈಸಿ, ಬಟ್ ಮಾಡೋದೈತೆ ತುಂಬ ರಿಸ್ಕು ಬಿಸ್ನೆಸ್ಸಲ್ಲಿ. ಡೈಲಿ ಹೊಸ ಐಟಮ್ಸ್ನ ಹುಡುಕಬೇಕು. ಐಟಮ್ ತಂದಿದ್ದಾಯಿತು. ಇವಾಗ ಇದನ್ನೆಲ್ಲ ಜೋಡಿಸೋಷ್ಟರಲ್ಲಿ ಟೈಮ್ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಹಿಡಿಯೋ ಅಷ್ಟರಲ್ಲಿ. ಇವಾಗಿನ್ನೂ ಬಂದಿದ್ದೀನಿ. ಈಗ ಜಾಗ ಮಾಡಬೇಕು, ಜಾಗ ಇಲ್ಲ. ಅಲ್ಲಿ ಬೇರೆ ಅಲ್ಲಿ ಹುಡುಕ್ತಾ ಇದ್ದೀನಿ, ಅದಕ್ಕೆ ಆ ಜಾಗ ಮಾಡೋಕ್ಕೆ ಅಂತ ಈ ಜಾಗನ ಅದು ಖಾಲಿ ಮಾಡಿಬಿಟ್ಟು ನೋಡೋಣ. ಅಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಅರೇಂಜ್ ಮಾಡಬೇಕು. ಈ ಕಡೆ ಇದು 2 ಅಟ್ಯಾಚ್ ಆಗುತ್ತೆ ಅವಾಗ ಅಲ್ಲಿಗೆ. ಗಾಯ್ಸ್ ಫುಲ್ ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಸಿದಾಯಿತು. ಅದಾದ್ರ ಪ್ಲೇಸಿಗೆ ಅದಾದ್ರೂ ಐಟಮ್ ಹಾಕ್ಬಿಟ್ಟು ಎಲ್ಲ ಮುಗಿಸಿದಾಯಿತು. ಯಾವುದು ಎಲ್ಲೂ ಕೆಳಗಡೆ ಇಲ್ಲ, ಎಲ್ಲ ಅದಾದ್ರೂ ಜಾಗಕ್ಕೆ ಕೂರಿಸ್ಬಿಟ್ಟಿದ್ದೀನಿ. ಇವಾಗೇನು ಟೆನ್ಷನ್ ಇಲ್ಲ ನೋಡಿ. ಬಲೂನ್ ಪ್ಲೇಸಿಗೆ ಬಲೂನ್ ಹೋಯ್ತು, ಪೆನ್ಗಳ ಪ್ಲೇಸಿಗೆ ಪೆನ್ಗಳು ಹೋಯ್ತು. ಎಲ್ಲ ಡಿಫ್ರೆಂಟ್ ಇರೋದ್ರಿಂದ
ಏನು ನಮಗೇನು ಇವಾಗೇನು ಕೆಲಸ ಇಲ್ಲ, ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟು ಆರಾಮ್ಸೆ ಇವಾಗ ಊಟ ಮಾಡ್ಕೊಂಬಂದ್ಬಿಟ್ಟು ರೆಸ್ಟ್ ಮಾಡೋದೆ, ಎಲ್ಲ ಕೆಲಸ ಆಗಿದೆ. ಸೊ ಡೋಂಟ್ ವರಿ ಇವಾಗ. ಸೊ ಟೆನ್ಷನ್ ಇಲ್ಲ, ಡೋಂಟ್ ವರಿ ಅನ್ನೋದಕ್ಕಿಂತ ಟೆನ್ಷನ್ ಇಲ್ಲ, ಆರಾಮ್ಸೆ ಇವಾಗ ಇರ್ಬೋದು ಸಂಜೆವರೆಗೂ, ಏನು ಟೆನ್ಷನ್ ಇಲ್ಲದಲ್ಲಿ. ಗೈಸ್ ಈಗ ಜಸ್ಟ್ ಊಟ ಮುಗೀತು, 4ಗೆ ಬಂದೆ ಊಟಕ್ಕೆ ಅಂತ. ಫುಲ್ ಕೈಯೆಲ್ಲ ಗಲೀಜಾಗಿತ್ತು ಅಂತ ಇವಾಗ ಕೈ ತೊಳ್ಕೊಂಡು ಊಟ ಎಲ್ಲ ಮುಗಿಸಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ. ಈಗ ಇಲ್ಲಿ ಮಲ್ಕೊಂಬಿಟ್ರೆ ನಿದ್ದೆ ಮಾಡಿಬಿಡ್ತೀನಿ, ಅದಕ್ಕೆ ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಹೋಗ್ತೀನಿ. ಇಲ್ಲೇ 2 ಐಟಮ್ ಮಿಸ್ ಆಗಿಬಿಟ್ಟೈತೆ, 2 ಇಲ್ಲ ಐತೆ, ಇದನ್ನು ಬೇರೆ ತೊಗೊಂಡೋಗ್ಬೇಕು ಇವಾಗ. ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಜೋಡಿಸ್ಬೇಕು. ಇನ್ನೂ ಜೋಡಿಸೋದೇನಿಲ್ಲ, ಇದನ್ನ ಬರೀ ಇಡೋದಷ್ಟೇ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಓಲ್ಡ್ ಸೀರೀಸು ಮುಂಚೆ ನಾವು ನೋಡ್ಬೇಕಾದ್ರೆ ಬರ್ತಿದ್ದಿದ್ವಿ, ಇದು ನಾವು ಚಿಕ್ಕವರಿದ್ದಾಗ ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಂದಿದ್ದು, ಹಂಗೆ ನೋಡ್ತಾ ಇದ್ದೀನಿ ತುಂಬ ವರ್ಷಗಳಾಯಿತು ಅಂತ. A few inches later. ಗಾಯ್ಸ್ ನಾನು ಅದು ಯಾವುದೋ ನೋಡ್ಕೊಂಡು ಮಲ್ಕೊಂಡು ಎಷ್ಟು ಗಂಟೆಗೆ ಎದ್ದಿದ್ದೀನಿ ನೋಡಿ, 6 o'clock ಕರೆಕ್ಟಾಗಿ. ಇವಾಗ 6 ಆಗಿಬಿಟ್ಟೈತೆ. ನಾನು ನೋಡ್ತಾ ಹಂಗೆ ನಿದ್ದೆ ಹೋಗಿದ್ದೀನಿ. ಟೈಮ್ ಎದ್ಬಿಟ್ಟು ನೋಡ್ತೀನಿ, ಮಿಸ್ ಕಾಲ್ ಬಂದೈತೆ. ಅಲ್ಲೇ 6 ಗಂಟೆ. ಹಿಂಗೆ ಟಿ ವಿ ನೋಡ್ತಾನೆ ಮಲ್ಗೋದು, ಇವೆಲ್ಲ ನೋಡಿ ಗೊತ್ತಾಗಲ್ಲ. ಸಡನ್ನಾಗಿ ಒಳ್ಳೆ ಅದು ಯಾವುದೋ ಬತ್ತಿತ್ತು ಅಂತ ಹಂಗೆ ಒಳ್ಳೆ ನಿದ್ದೆಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಊಟ ಮುಗೀತು. ನಮ್ಮ ಅಕ್ಕ ನೀನು ಸುಮ್ಮನಿರಾಯ್ತು, ಆಯಿತು. ಇವಾಗ ಜಸ್ಟ್ ಊಟ ಮುಗಿಸಿದ್ದೀನಿ. ನಾನು ಇಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ನಮಗೆ ಇವರು ಶೂಟಿಂಗು ಅದಕ್ಕೆ ಕೂತಿದ್ದೀನಿ. ಟಿ ವಿ ನೋಡ್ಕೊಂಡು ನಮ್ಮಮ್ಮ ಯಾವುದೋ ಸೀರಿಯಲ್ ಹಾಕೋದ್ರು. ಸೀರಿಯಲ್ ನಾನು ನೋಡ್ತಿರ್ಲಿಲ್ಲ, ಅವ್ರು ನೋಡ್ತವ್ರೆ. ಇವಾಗ ಇಲ್ಲಿಂದ ನಾವು ಜಾಗ ಖಾಲಿ ಮಾಡ್ತೀವಿ, ರೆಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಇವತ್ತು ಆಫ್ಟರ್ 2 ವೀಕ್ಸ್ ಆದಮೇಲೆ ಜಿಮ್ಗೆ ಹೋಗಿದ್ದೆ ನಾನು. ಮದರ್ ಇಂಡಿಯಾ ಬಂದರು. ಹಾಯ್ ಮೇಡಮ್. ನಮ್ಮ ಮಮ್ಮಿ ಹಾಯ್ ಮಾಡ್ತಾರೆ ರೀ ಇವಾಗ ನೋಡಿ. ಹಾಯ್ ಮಮ್ಮಿ ಸಿಕ್. ಗೈಸ್ ಇವಾಗ ನಾವು ಹೋಗ್ತೀವಿ, ನಾವು ಎಡಿಟಿಂಗ್ ಮಾಡಬೇಕು. ಎಡಿಟಿಂಗು ನಾವೀಗ ಎಡಿಟಿಂಗ್ ಮಲ್ಗಕ್ಕೆ ಅಂತ ಮುಂದೆ ಎಲ್ಲ ಬೆಡ್ಶೀಟ್ ಎಲ್ಲ ಇಲ್ಲಿ ಏನೋ ಒಂಥರ ಫುಲ್ ಎಲ್ಲ ಥರ ಕಾಣಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಜಲ್ದಿ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.